ಹಾಯ್ ನಮಸ್ತೆ. ಇದು ಗುರುವಾರ ಮತ್ತು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸಮಯ ಇಲ್ದಿದ್ದರಿಂದ ಸ್ವಲ್ಪ ಲೇಟಾಗಿಯೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ದೇವರನ್ನ ಕೂರಿಸೋದಕ್ಕಾಗಿರಲಿಲ್ಲ. ಹಾಗಾಗಿ ಈ ಶುಕ್ರವಾರ ಕೂರಿಸ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ವರಮಹಾಲಕ್ಷ್ಮಿಗೆ ಕೆಲವೊಂದು 5 ಥರ ಅಥವಾ 9 ಥರ 3 ಥರ ತಿಂಡಿ ಮಾಡ್ಕೊಳ್ತೀನಿ. ಈ ಸಲ 5 ಥರ ತಿಂಡಿ ಮಾಡೋಣ ಅಂತ ಚಕ್ಲಿ, ಹಾಗೆ ಜೊತೆಗೆ ಕೋಡ್ಬಳೆ, ಕರ್ಜಿಕಾಯಿ, ರವೆ ಉಂಡೆ ಇದನ್ನೆಲ್ಲ ಮಾಡ್ಕೊಂಡಿದ್ದೆ. ಆ ಪೂಜೆಗೆ ಎಷ್ಟು ಬೇಕು ತಟ್ಟೆ ತುಂಬೋದಕ್ಕೆ ಅಷ್ಟೇ ಮಾಡಿದರೂ ಸಹ ಒಂದು 3 ಅವರ್ ಹಿಡಿತು ಈ ತಿಂಡಿನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ. ಆದರೂ ನಾನು ಯಾವುದನ್ನು ಸಹ ಟೇಸ್ಟ್ ಮಾಡಿರಲಿಲ್ಲ. ಆದರೆ ರುಚಿ ಮಾತ್ರ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿತ್ತು. ಉಪ್ಪು ಖಾರ ಆಗಿರ್ಬೋದು, ಸಿಹಿ ಆಗಿರ್ಬೋದು, ಆ ಪ್ರಮಾಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಕರ್ಜಿಕಾಯಿ ಮತ್ತು ಕೋಡ್ಬಳೆ ಮಾಡ್ಕೊಬೇಕಾದ್ರೆ ಯಾವಾಗಲೂ ಸ್ವಲ್ಪ ರವೆ ಉಪಯೋಗಿಸ್ಕೊಂಡೇ ಮಾಡ್ಕೊಳ್ತೀನಿ. ಯಾಕೆಂದರೆ ನಾವು ಆ ದೇವ್ರ ಮುಂದೆ ತಟ್ಟೆಲೆಲ್ಲ ಇಟ್ಟಾಗ ಸ್ವಲ್ಪ ಬೇಗ ಮೆತ್ತಗಾಗ್ಬಿಡುತ್ತೆ. ರವೆ ಉಪಯೋಗಿಸಿ ಮಾಡಿದ್ರೆ ನಾವು ಗಾಳಿ ಆಡೋದಕ್ಕೆ ಇಟ್ಟರೂ ಸಹ ಕ್ರಿಸ್ಪಿಯಾಗೇ ಇರುತ್ತೆ. ಹಾಗಾಗಿ